ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನೋಡಿ ಇಲ್ಲೇ ಇದ್ದಾರೆ ಗೀತಮ್ಮ. ನಾನು ಆ್ಯಕ್ಚುಲಿ ಚೆನ್ನೈಗೆ ಹೋಗಿ ಬರೋ ತನಕ ಹೋಸ್ಟಿಂಗ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಗೀತಾ ನೀನು ಅದು ಜಿಪ್ಲೈನ್ ಮಾಡಿಸ್ತೀಯಲ್ಲ, ಹೇಗಿತ್ತು ಆ ಒಂದು ಅಮ್ಮಂದು ಎಕ್ಸ್ಪ್ರೆಷನ್ನು? ಚೆನ್ನಾಗಿತ್ತು. ಫಸ್ಟು ಆಗೆಲ್ಲ ನನಗೆ ಸ್ವಲ್ಪ ಹೆದರಿಕೆ ಆಗುತ್ತೆ, ನಾನು ಹತ್ತಲ್ಲ ಅಂತ ಹೇಳಿದರು. ಮಕ್ಕಳು ಅವರ ಮಗ ಮತ್ತು ಮಗಳು ಫೋರ್ಸ್ ಮಾಡ್ತಿದ್ರು, ಅಮ್ಮ ಒಪ್ಪಲಿಲ್ಲ. ಮತ್ತು ನಾನು ಹೇಳಿದೆ, ನೀವು ಸುಮ್ಮನಿರಿ, ನಾವು ಒಂದು ಮಾತು ಹೇಳಿದರೆ ಅವರು ಒಪ್ತಾರೆ ಅಂತ. ಹಾಗೆ ಅವರಿಗೆ ಹೇಳಿದೆ, ಅಮ್ಮ ನಾನು 2 ಸಲ ಹೋಗಿದ್ದೀನಿ, ನನಗೆ ಹೆದರಿಕೆ ಆಗಲಿಲ್ಲ, ನೀವು ಹತ್ತಿ, ನಾನು ಅಲ್ಲೇ ಕೆಳಗೆ ಮರದ ಕೆಳಗೆ ನಿಂತಿರ್ತೀನಿ, ಧೈರ್ಯವಾಗಿ ಹತ್ತಿ ಅಂತ ಹೇಳಿಬಿಟ್ಟು ಅವರಿಗೆ ಹೇಳಿ ಸಪೋರ್ಟ್ ಮಾಡಿದೆ. ಮತ್ತು ಖುಷಿ ಆಯಿತು. ಎಸ್, ಸೊ ದಟ್ ಈಸ್ ದ ಪವರ್. ಫ್ಯಾಮ್ಲೀಸ್ ಯಾವ ಥರ ಬಂದು ಬಾಂಡಿಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅಪ್ಪ ಮಗ ಈ ಒಂದು ಜಾಗದಲ್ಲಿ ಬಂದು ಎಷ್ಟೋ ಇಯರ್ಸಿಂದ ಒಂದು ಬಾಂಡಿಂಗ್ ಬೇರೆ ಥರ ಇಲ್ಲಿ ಬಂದು ಚೇಂಜ್ ಆಗಿ ಹೋಗಿದ್ದಾರೆ. ಫ್ಯಾಮ್ಲಿದು ಬಾಂಡಿಂಗ್ ಚೇಂಜ್ ಆಗಿದೆ. ಅಜ್ಜ ಅಜ್ಜಿ, ಗ್ರ್ಯಾಂಡ್ ಸನ್ನು ಎಲ್ಲ, ಲೈಕ್ ಗ್ರ್ಯಾಂಡ್ ಚಿಲ್ಡ್ರನ್ಸು ಎಲ್ಲ ಕಂಪ್ಲೀಟಾಗಿ ವಾಟ್ ಐ ಫೀಲ್ ಈಸ್ ದಟ್ ಮ್ಯಾಜಿಕ್. ಅದೇ ಥರ ಐ ಆಮ್ ವೆರಿ ಗ್ರೇಟ್ಫುಲ್. ನೀವು ಯಾರ್ಯಾರು ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬಂದು ವೆಕೇಷನ್ ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ವೆಕೇಷನ್ ಕೊಟ್ಟಿದ್ದೀರಾ. ಆಮೇಲೆ ಕಪಲ್ ಎಷ್ಟು ಬ್ಯೂಟಿಫುಲ್ ಆಗಿ ದೇ ಫರ್ಗಾಟ್ ದ ವರ್ಲ್ಡ್, ಮೊಬೈಲ್ ಮುಟ್ಟಲಿಲ್ಲ. ಸೊ ದಿಸ್ ಇಸ್ ದ ಪವರ್ ಆಫ್ ಅವರ್ ರಿಟ್ರೀಟ್. ಅಷ್ಟು ಖುಷಿ ಆಗ್ತಾ ಇದೆ ಈ ಒಂದು ರಿವ್ಯೂನ ನೋಡಿ. ಇದು ನಿಜವಾಗ್ಲೂ ಒಂದು ಎಮೋಷನ್ಸು, ಕಣ್ಣಲ್ಲಿ ನೀರು ಹಾಕಿದ್ರು. ಸೊ ರೆಸಾರ್ಟಿಂದ ರಿಟ್ರೀಟ್ ಆಗಬೇಕಾದ್ರೆ ನಮ್ಮೆಲ್ಲರೂ ನಮ್ಮ ಎಲ್ಲ ಫುಲ್ ಟೀಮ್ ಕಣ್ಣಲ್ಲಿ ನೀರು ಬಂದಿದೆ. ಯಾಕಂದರೆ ಆನ್ ಗೋಯಿಂಗ್ ಬಿಸ್ನೆಸ್ನ ನಿಲ್ಲಿಸಿ ನಾವೊಂದು ಆಮೇಲೆ ಕಣ್ಣೀರು ಹಾಕಿದ್ಯಾ ಮನಸ್ಸಲ್ಲಿ ಆದರೂ ಎಲ್ಲರೂ ನಮಗೆ ಕೇಳಿದ್ದಾರೆ, ಇದು ನಡೆಯುತ್ತಾ ಅಂತ. ತುಂಬ ಜನರು ಹೇಳಿದ್ರು ಇದು ನಡೆಯಲ್ಲ ಅಂತ, ಬಟ್ ದೇವ್ರು ನಮ್ಮ ಕೈ ಹಿಡಿದಿದೆ. ಸೊ ದಟ್ ಈಸ್ ದ ಪವರ್ ಆಫ್ ಅವರ್ ರಿಟ್ರೀಟ್. ಈ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ, ಒಂದು ಫ್ಯಾಮಿಲಿ ಬಾಂಡಿಂಗ್ ಹೆಂಗೆ ಕ್ರಿಯೇಟ್ ಆಯಿತು ಅಂತ. ವೆರಿ ಗ್ರೇಟ್ಫುಲ್ ಅವ್ರಿಗೆ. ನಾನು ಟ್ರೆಕ್ಕಿಂಗ್ ಮಾಡಿದೆ ಆ್ಯಂಡ್ ವೆರಿ ಹ್ಯಾಪಿ. ಬನ್ನಿ ಈ ಒಂದು ಟೆಸ್ಟಿಮೋನಿ ಎಲ್ಲ ನೋಡ್ಕೊಳ್ಳಿ. ಸಿ ಯು ಇನ್ ದ ರಿಟ್ರೀಟ್. ಇರಲಿ ನಾವು ಸಪೋರ್ಟ್ ಯಾರಿಗೆ ಆಗೋದಿಲ್ಲ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮಗೆ ನೋಡಬೇಕು ಅಂತ ಆಸೆ ಇರುತ್ತೆ, ಅದನ್ನು ನಾವು ತೋರಿಸ್ತೀವಿ. ಹೆಂಗಿತ್ತು? ನಿಮ್ಗೆ ಖುಷಿ ಆಯ್ತಾ ಇಲ್ಲಿ? ಪ್ಲಾಂಟೇಶನ್ ಹೋಗಿದ್ರೆ ಹೆಂಗಿತ್ತು? ಅದು ಚೆನ್ನಾಗಿತ್ತು. ನಿಮ್ಮ ಹಿಂದಿನ ಕಾಲದ ನೆನಪೆಲ್ಲ ಬಂತ? ಲ್ಯಾಟಿನ್ ಅವಾಗ ಯೂಸ್ ಮಾಡ್ತಾ ಇದ್ರು. ನಾವು ಎಲ್ಲಿ ಕಾಣ್ಲಿಕ್ಕೆ ಸಿಗಲ್ಲ, ನಾವು ಅದನ್ನ ಇಟ್ಕೊಂಡಿದ್ದೀವಿ ನೋಡಿ. ಇವಾಗನವ್ರಿಗೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಅದನ್ನ ನೀವೆಲ್ಲ ಯೂಸ್ ಮಾಡಿದ್ದೀರಾ? ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸು. ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್ ಅಂತ ಕೇಳಿ ಭಾಳ ಖುಷಿ ಆಯಿತು. ಆ್ಯಂಡ್ ಇಟ್ ಈಸ್ ಎ ನೈಸ್ ಎಕ್ಸ್ಪೀರಿಯನ್ಸ್ ರೈಟ್ ಫ್ರಮ್ ದ ಬಿಗಿನಿಂಗ್. ಅಂದ್ರೇನು, ಈಗ ನಮ್ಮನ್ನು ಏನು ವೆಲ್ಕಮ್ ಮಾಡಿದ್ರು ಆ ಇದರಿಂದ ಹಿಡಿದು ಚೆಕ್-ಇನ್ನಿಂದ ಚೆಕ್ಔಟ್ ತನಕ ಕೂಡ ಇಟ್ ವಾಸ್ ಎನ್ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ವಿತ್ ಅವರ್ ಪುನೀತ್ ಆ್ಯಂಡ್ ಸೋಮ. ಎಷ್ಟು ಹೇಳಿದ್ರು ಕಡಿಮೆನೇ, ಅಷ್ಟು ಚೆನ್ನಾಗಿತ್ತು. ನಮ್ಮ ಸ್ಟೇಟ್ ಏನು ರೂಮ್ಸ್ ಏನಿತ್ತು, ಕಾಟೇಜು, ದಟ್ ವಾಸ್ ಎ ವಿಲೇಜ್ ಟೈಪ್ ಕಾಟೇಜ್ ಆ್ಯಂಡ್ ಇಟ್ ವಾಸ್ ನೈಸ್. ನಾರ್ಮಲಿ ನಾವು ಎ ಸಿ ಅದು ಇದು ಉಳ್ಕೊಂಡು ಚೆನ್ನಾಗಿರೋದಿಲ್ಲ, ಅದು ಅಭ್ಯಾಸ ಆಗೋಗಿರ್ತದೆ. ಬಟ್ ಈ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ರಿಯಲಿ ನೈಸ್. ಅದಾದಮೇಲೆ ಫನ್ ಆ್ಯಕ್ಟಿವಿಟೀಸ್ ಇರ್ಬೋದು, ರೋಪ್ ಆ್ಯಕ್ಟಿವಿಟೀಸ್ ಇರ್ಬೋದು, ವಾಟರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎವ್ರಿಥಿಂಗ್ ವಾಸ್ ಎಕ್ಸಲೆಂಟ್. ಎಸ್ಪೆಷಲಿ ದಟ್ ಲ್ಯಾಂಟರ್ನ್ ವಾಕ್ ಏನಿತ್ತು ಅದು ಬಹಳ ಚೆನ್ನಾಗಿತ್ತು. ಮತ್ತು ನಾವೇನು ಹೋಗಿದ್ದು ಟ್ರೆಕ್ಕಿಂಗ್ ಈಸ್ ಅನ್ ಎಕ್ಸಲೆಂಟ್ ಇದು. ಯಾಕೆಂದರೆ ಅಲ್ಲಿ ಹೋಗಿ ಆ ಹೈಟ್ ಹತ್ತಿ ಮೆಡಿಟೇಟ್ ಮಾಡಿ ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಅಗೈನ್ ಫಾರ್ ದಟ್ ಐ ಹ್ಯಾವ್ ಟು ಥ್ಯಾಂಕ್ ಬೋತ್ ಸೋಮ ಆ್ಯಂಡ್ ಪುನೀತ್, ಬಿಕಾಸ್ ಬೀಯಿಂಗ್ ಏಜ್ಡ್ ಇದಾಗಿದ್ದಕ್ಕಾಗ ಯು ಹ್ಯಾಡ್ ಟು ಬಿ ಅವೇ ತುಂಬ ಭಾಳ ನಿಧಾನವಾಗಿ ಹತ್ತಿದ್ದಾದರೂ ಕೂಡ ನಮಗೆ ಬಹಳ ಕೋಆಪ್ರೇಟ್ ಮಾಡಿದ್ರೆ ನನಗೆ ಇಲ್ಲಿ ಬಂದಾಗಿಂದನೂ ತುಂಬ ಖುಷಿಯಾಗಿದೆ. ತುಂಬ ಕಂಫರ್ಟಬಲ್ ಆಗಿ, ತುಂಬ ಚೆನ್ನಾಗಿ ಎಲ್ಲರೂ ಹಾಸ್ಪಿಟಬಿಲಿಟಿ ಇರ್ಬೋದು, ಎಲ್ಲದೂ ತುಂಬ ಚೆನ್ನಾಗಿದೆ. ಹಾಗೆ ಯಾವ್ಯಾವ ಅಡ್ವೆಂಚರ್ ಮಾಡಿದ್ರು, ರೋಪ್ ಆ್ಯಕ್ಟಿವಿಟೀಸ್ ಇರ್ಬೋದು, ತುಂಬ ಅಡ್ವೆಂಚರಸ್ ಆಗಿತ್ತು. ಹಾಗೆ ತುಂಬ ಹೆಲ್ಪ್ ಮಾಡ್ತಿದ್ರು ಎಲ್ಲದರಲ್ಲೂ. ವಾಟರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಮತ್ತು ಒಳ್ಳೊಳ್ಳೆ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಟ್ಟಿದ್ದೀರ. ಮತ್ತು ನಾವು ಇದ್ದಿದ್ದು ರೂಮು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ, ನಾವು ಮೇಲ್ಗಡೆ ಅಟ್ಟದಲ್ಲಿ ಇದ್ದ ಅಭ್ಯಾಸ ಇಲ್ಲ, ನಾವು ಯಾವತ್ತೂ ಇರಲಿಲ್ಲ. ಸೊ ಇಲ್ಲಿ ಬಂದು ಅದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆ ಎಲ್ಲರ ಜೊತೆ ಆಟ ಆಡಿಕೊಂಡು ಸಂಜೆ ಕ್ಯಾಂಪ್ ಫೈರಲ್ಲೆಲ್ಲ ಎಂಜಾಯ್ ಮಾಡಿಬಿಟ್ಟು ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನಾವು ಸುಮಾರು ರೆಸಾರ್ಟ್ಗೆಲ್ಲ ಹೋಗಿದ್ದೀವಿ, ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಆಗಿರಲಿಲ್ಲ. ರೈಟ್ ಫ್ರಮ್ ದ ಬಿಗಿನಿಂಗ್ ಹೊರಡೋ ತನಕ ಎಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ರಿ. ಎಸ್ಪೆಷಲಿ ಸೋಮಾ ಆ್ಯಂಡ್ ಪುನೀತ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಬೋತ್. ಥ್ಯಾಂಕ್ ಯು. ನಂಗೆ ಟ್ರೆಕ್ಕಿಂಗ್ ಹೋಗ್ಬೇಕು ಬಂದಾಗ ನಾನು ಆಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ದೆ.
ಮತ್ತು ತುಂಬ ಪ್ರೋತ್ಸಾಹ ಮಾಡಿ ಹಚ್ಚಿದ್ರಿ ನನಗೆ. ಛೇ ನೀವು ಕಣ್ಣಲ್ಲಿ ನೀರು ಹಾಕ್ತಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇರಲಿ ನಾವು ಸಪೋರ್ಟ್ ಯಾರಿಗೆ ಆಗೋದಿಲ್ಲ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮಗೆ ನೋಡಬೇಕು ಅಂತ ಆಸೆ ಇರುತ್ತೆ, ಅದನ್ನು ನಾವು ತೋರಿಸ್ತೀವಿ. ಹಾಂ, ನಿಮಗೆ ಆಗದವರಿಗೆ ನಾವು ಸಪೋರ್ಟ್ ಮಾಡೋದು. ಓಕೆ, ಇನ್ನೂ ಬನ್ನಿ, ಇನ್ನೂ ಕರ್ಕೊಂಡು ಹೋಗ್ತೀವಿ, ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಟ್ರೆಕ್ಕಿಂಗು. ಓಕೆ, ಫುಲ್ ಕಾನ್ಫಿಡೆನ್ಸಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಆನಂದ ಬಾಷ್ಪ. ಹೇಳ್ಬೇಕಂದ್ರೆ ಫಸ್ಟಿಂದ ಹಿಡಿದು ಕೊನೆವರೆಗೂ ತುಂಬ ಚೆನ್ನಾಗಿ ಲೈಕ್ ನಮಗೆ ಹೊರಗಡೆ ಬಂದೀವಿ ಅಂತ ಚೂರು ಅನ್ನಿಸ್ಲಿಲ್ಲ. ಲೈಕ್ ನಮ್ಮದೇ ಫ್ಯಾಮಿಲಿ ಅವ್ರ ಜೊತೆನೇ ಎಲ್ಲ ಇದ್ದಂಗೆ ಫೀಲ್ ಆಗ್ತಿತ್ತು, ಎಲ್ಲ ಜೊತೆ ಇದ್ದಿದ್ದು. ಹಾಗೇನೆ ಈಗ ನಿಮ್ಗಳ ಜೊತೆ ಇಂದು ಮತ್ತು ಬೇರೆ ಬೇರೆ ಫ್ಯಾಮಿಲಿಯವನ್ನೆಲ್ಲ ಲೈಕ್ ಎಲ್ಲರ ಜೊತೆ ಸಖತ್ತಾಗಿ ಇದ್ದಂಗೆ ಇತ್ತು. ಮತ್ತು ಪರ್ಸ್ನಲಿ ನನಗೆ ಈ ಥರ ಲೈಕ್ ಟ್ರೆಕ್ಕಿಂಗ್ ಅಡ್ವೆಂಚರ್ಗಳೆಲ್ಲ ಸಖತ್ ಇಷ್ಟ. ಸೊ ಅವೆಲ್ಲ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಮೇಯ್ನಾಗಿ ಆ ಪ್ಲ್ಯಾಂಟೇಷನ್ ವಾಕ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ. ಮತ್ತು ಸ್ಕೈ ನೋಡಿದ್ದು, ಕ್ಲಿಯರ್ ಸ್ಕೈ, ಅಲ್ಲಿ ಆಬ್ವಿಯಸ್ಲಿ ಅದು ಹಿಂಗೆಲ್ಲೂ ಸಿಗಲ್ಲ. ಆ ಥರ ಈಗಿರೋ ಎಲ್ಲ ಪೊಲ್ಯೂಷನ್ ಆ ಥರ ಎಲ್ಲ ನೋಡ್ಬಿಟ್ರೆ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ಅವೆಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ, ಮತ್ತು ಟ್ರೆಕ್ಕಿಂಗ್ ಕೂಡ ಅಷ್ಟೇ, ಅಲ್ಲೆಲ್ಲ ಹತ್ಕೊಂಡು ಹೋಗಿದ್ದು, ಮತ್ತು ಎಲ್ಲರೂ ಹಾಗೆ ಒಬ್ರಿಗೊಬ್ರು ಹೆಲ್ಪ್